ವೆಲ್ಕಮ್ ಟು ಡೇ 2 ಇನ್ ಮುನ್ನಾರ್. ಸೊ ಇವಾಗ ರೆಸಾರ್ಟಲ್ಲಿ ಇದ್ದೀವಿ ನಾವು. ಆಲ್ರೆಡಿ 8 o'clock ಆಗಿದೆ. ಫುಲ್ ಬಿಸಿಲಾಗಿದೆ ನೋಡಿ. ಇಲ್ಲೇ ಫೋಟೋಗ್ರಫಿ ಮಾಡ್ತಾ ಇದ್ವಿ. ಆಮೇಲಿಂದ ಇವಾಗ ಬ್ರೇಕ್ಫಾಸ್ಟಿಗೆ ಹೋಗಬೇಕು. ಇವತ್ತು ಪ್ಲ್ಯಾನ್ ಫಾಲ್ಸಿಗೆ ಹೋಗೋಣ ಅಂದ್ಕೊಂಡಿದ್ವಿ. ಆಮೇಲೆ ಈ ರೆಸಾರ್ಟಿಂದ ಇನ್ನೊಂದು ರೆಸಾರ್ಟ್ಗೆ ಚೆಕ್-ಇನ್ ಆಗ್ತೀವಿ. ಸೊ ಇದು ಇಷ್ಟು ಪ್ಲ್ಯಾನ್ ಇದೆ. ಆಮೇಲೆ ಮುಂದೆ ಏನು ಮಾಡ್ತೀವಿ ನಾನು ಈಗ ತೋರಿಸ್ತೀನಿ. ಇಲ್ಲಿಂದ ವ್ಯೂ ನೋಡಿ. ಇದು ಇನ್ನೊಂದು ರೂಮ್ ಇತ್ತಲ್ಲ ಅಲ್ಲಿರುತ್ತ. ಹಿಂಗಿದೆ ವ್ಯೂ. ಇಲ್ಲಿ ಮುಂದೆ ಚೆನ್ನಾಗಿದೆ. ಆಮೇಲೆ ನಾವು ಎದ್ದಿದ್ದು ಯಾವ ವ್ಯೂ ಜೊತೆ ಗೊತ್ತಾ ನೋಡಿ. ಎದ್ದಿದ ತಕ್ಷಣ ವಿಂಡೋಯಿಂದ ಈ ಥರ ವ್ಯೂ ಕಾಣಿಸ್ತಿತ್ತು. ಎಷ್ಟು ಚೆನ್ನಾಗಿದೆ ನೋಡಿ. ಸೊ ಇಲ್ಲಿ ಎಲ್ಲರದ್ದು ಫೋಟೋಸ್ ತೆಕ್ಕೊಡ್ತಾ ಇದ್ದೀನಿ ನಾನು. ಫುಲ್ ಬಿಸಿಲಾಗೋಯ್ತು ಗೊತ್ತಾ. ಇನ್ನೂ 8 o'clock ನೋಡಿ. ಫುಲ್ ಬಿಸಿಲಾಗೋಗಿದೆ. ಆ ಸ್ಪಾಟ್ ಇದೆಯಲ್ಲ ಅಲ್ಲಿ ಫೋಟೋಸ್ ಚೆನ್ನಾಗಿ ಬರ್ತಿದೆ. ಇವಾಗ ನಾವು ಬ್ರೇಕ್ಫಾಸ್ಟಿಗೆ ಹೋಗ್ತಿದ್ದೀವಿ. ಬ್ರೇಕ್ಫಾಸ್ಟ್ ಆಮೇಲೆ ಫಾಲ್ಸ್ ಹತ್ರ ಹೋಗೋಣ ಅಂದ್ಕೊಂಡಿದ್ವಿ. ಸೊ ಹೋದ್ರೆ ತೋರಿಸ್ತೀವಿ. ಇದು ಬ್ರೇಕ್ಫಾಸ್ಟ್ ಎಲ್ಲ ಕಾಂಪ್ಲಿಮೆಂಟ್ರಿ ಇತ್ತು. ಸೌತ್ ಇಂಡಿಯನ್ ಹಾಕ್ಕೊಂಡಿದ್ದೀನಿ. ಪೂರಿ ಆಮೇಲೆ ಚಾಯ್ ದೋಸೆ ಹಾಕ್ಕೊಂಡಿದ್ದೀನಿ. ಬ್ರೇಕ್ಫಾಸ್ಟ್ ಎಲ್ಲ ಆಯಿತು. ಟೀ ಕುಡಿದ್ವಿ ಗೊತ್ತಾ, ಚೆನ್ನಾಗಿದೆ. ಆದರೆ ಈ ಟೀಗಿಂತ ನೆನ್ನೆ ರೋಡ್ ಸೈಡ್ ಕುಡಿದ್ವಲ್ಲ ಅದೇ ಚೆನ್ನಾಗಿತ್ತು. ಇವಾಗ ಹಿಂಗೆ ಸುಮ್ಮನೆ ಮಲ್ಕೊಂಡಿದ್ದಾರೆ. ಆ ಕಡೆ ಬ್ಯಾಕ್ ಕ್ಯಾಮ್ರಾ ತೋರಿಸ್ತೀನಿ. ಇಲ್ಲಿ ಸಾಕು. ಇವಾಗ ಪೂಲ್ ಹತ್ರ ಹೋಗ್ತಾ ಇದೀವಿ ನಾವು. ಫಾಲ್ಸಿಗೆ ಹೋಗ್ಬೇಕಿತ್ತು ನಾವು, ಆದರೆ ಇಲ್ಲಿ ಚೆಕ್ಔಟ್ ಮಾಡಬೇಕಲ್ಲ, ಅದಕ್ಕೆ ಪೂಲಿಗೆ ಹೋಗ್ಬಿಟ್ಟು ಶಾರ್ ತಗೊಂಡು ಚೆಕ್ಔಟ್ ಮಾಡ್ತೀವಿ. ಪೂಲ್ ನೀರು ಎಷ್ಟು ತಣ್ಣಗಿದೆ ಗೊತ್ತಾ. ಆ್ಯಕ್ಚುಲಿ ರಾತ್ರಿ ತುಂಬಾ ಚಳಿ ಇತ್ತು, ಆದರೆ ಬೆಳಗ್ಗೆ ಬಿಸಿಲು ಬಂತಲ್ವ. ಸೊ ಪೂಲಲ್ಲಿ ಇಳಿಯೋಣ ಅಂದ್ಕೊಂಡ್ವಿ, ಯಾಕಂದರೆ ಸ್ವಲ್ಪ ಬೆಚ್ಚಗಾಗಿರುತ್ತೆ ನೀರು ಅಂತ. ಅದು ತುಂಬಾ ತಣ್ಣಗಿತ್ತು, ಆದರೆ ನೀರು ಫುಲ್ ನಮ್ಮ ಬಾಡಿ ಸಬ್ಮರ್ಜ್ ಆದಮೇಲೆ ಬಾಡಿ ವಾರ್ಮ್ ಆಯಿತು. ಆದರೆ ಅಲ್ಲಿ ತನಕ ತುಂಬಾ ಚಳಿ ಆಗ್ತಿತ್ತು. ವ್ಯೂ ಮಾತ್ರ ಚೆನ್ನಾಗಿದೆ ಅಂತ ಇಳಿದ್ಬಿಟ್ರಿ. ನನ್ನ ಲೈಫಲ್ಲಿ ವರ್ಸ್ಟ್ ಡಿಸಿಷನ್ ಏನು ಗೊತ್ತಾ ತೊಗೊಂಡಿರೋದು, ಹಂಸಕ್ಕದ ಮಾತು ಕೇಳಿ ಪೂಲಲ್ಲಿ ಇಳ್ದಿರೋದು. ಲಿಟ್ರಲಿ ಎಷ್ಟು ತಣ್ಣಗಿದೆ, -11 ಡಿಗ್ರಿ ಸೆಲ್ಸಿಯಸ್ ಇದೆ ಅಂತ ನಾನು ಹೇಳ್ತಿರೋದು. ಆದರೆ ಅಷ್ಟಿಲ್ಲ. ನೀವು ಯಾವ ಪ್ರಾಪರ್ಟಿ ಬೇಕಾದ್ರೆ ಬುಕ್ ಮಾಡಿ, ಮುನ್ನಾರಲ್ಲಿ ಸ್ವಿಮ್ಮಿಂಗ್ ಪೂಲ್ ಇರೋ ಪ್ರಾಪರ್ಟಿ ಬುಕ್ ಮಾಡಬೇಡಿ ವಿಂಟರ್ಸಲ್ಲಿ. ನೋಡಿ ಇಷ್ಟು ಬಿಸಿಲಿದೆ ನೋಡ್ತಿದ್ದೀರಾ, ಅಂದರೂ ಇಷ್ಟು ನಡುಕ್ತಿದ್ದೀನಿ. ಆಗ್ತಿಲ್ಲ ನನ್ನ ಬ್ಲಾಗ್ ಸುಸ್ತಾಗುತ್ತೆ, ಚಳಿ ಎಲ್ಲ ಹೋಗುತ್ತೆ. ಈ ಪೂಲ್ ಎಷ್ಟಾದ್ರೂ ತಣ್ಣಗೆ ಇಲ್ಲಿ, ವ್ಯೂ ಮಾತ್ರ. ಸೊ ಇವಾಗ ನಾವೆಲ್ಲರೂ ರೆಡಿ ಆಗಿದ್ದೀವಿ. ಒಂದು ನಿಮಿಷ. ಸೊ ಇವಾಗ ನಾವೆಲ್ಲರೂ ರೆಡಿ ಆಗಿದ್ದೀವಿ. ಇವಾಗ ಚೆಕ್ಔಟ್ ಟೈಮ್ ಆಗಿದೆ. ಸೊ ಈ ಪ್ರಾಪರ್ಟಿನ ಚೆಕ್ಔಟ್ ಮಾಡ್ತಿದ್ದೀವಿ. ಇನ್ನೊಂದು ಪ್ರಾಪರ್ಟಿ ಬುಕ್ ಮಾಡಿದ್ದೀವಿ, ಫಾರೆಸ್ಟ್ ಸ್ಕೇಪ್ ಅಂತ. ಅಲ್ಲಿ ಚೆಕ್-ಇನ್ ಟೈಮ್ ಇರೋದು 2 o'clock ತನಕ. ಸೊ ಅಲ್ಲಿ ತನಕ ಇಲ್ಲಿ ನಿಯರ್ ಬೈ ಪ್ಲೇಸಸ್ನೆಲ್ಲ ನಾವು ಹಾಗೆ ನೋಡಿಕೊಂಡು ಆಮೇಲೆ ಹೋಗ್ತೀವಿ. ಇವಾಗ ನೋಡಿ ಎಲ್ಲರೂ ರೆಡಿ ಆಗಿದ್ದೀವಿ. ಇವಾಗ ಚೆಕ್ಔಟ್ ಮಾಡೋ ಟೈಮ್ ಬಂತು. ಸೊ ನಾವು ಈ 1 day ಸ್ಟೇ ಮಾಡಿದ ಪ್ರಾಪರ್ಟಿ ಹೆಸರು ವೈಲ್ಡ್ ಎಲಿಫೆಂಟ್ ರೆಸಾರ್ಟ್ ಅಂತ. ಇದು ಮುನ್ನಾರಿಂದ 25 kilometers ದೂರದಲ್ಲಿದೆ. ಆಮೇಲೆ ನಾವು 2 rooms ತೊಗೊಂಡಿದ್ವಿ. ಒಂದು ಟ್ರೀ ಹೌಸ್ ರೂಮ್, ಒಂದು ನಾರ್ಮಲ್ ರೂಮು. ಸೊ ನಾವು 6 members ಇದ್ದೀವಿ. ಸೊ ನಮಗೆ 2 ರೂಮ್ಸಿಗೆ ಪ್ರೈಸ್ ಎಷ್ಟಾಯಿತು ಅಂದರೆ, ಒಂದು ರೂಮಿಗೆ 4.5 ಆಯಿತು, ಇನ್ನೊಂದು ರೂಮಿಗೆ 4 ಆಯಿತು. ಸೊ ಟೋಟಲಾಗಿ ಅಪ್ರಾಕ್ಸಿಮೇಟ್ಲಿ 9,000 ಆಯಿತು. ಸೊ ನಿಮಗೆ ಜಾಸ್ತಿ ಟೂರಿಸ್ಟ್ ಪ್ಲೇಸಸ್ ಎಲ್ಲ ಇಷ್ಟ ಇಲ್ಲ, ನೇಚರ್ ಮಧ್ಯೆ ಇರಬೇಕಂದ್ರೆ ಈ ಪ್ರಾಪರ್ಟಿ ತುಂಬಾ ಚೆನ್ನಾಗಿದೆ. ಅವ್ರ ಕಾಂಟ್ಯಾಕ್ಟ್ ಡೀಟೇಲ್ಸ್ ನಾನು ಹಾಕಿರ್ತೀನಿ ಇಲ್ಲಿ. ಇವಾಗ ಚೆಕ್ಔಟ್ ಮಾಡ್ತಾ ಇದ್ದೀವಿ ನಾವು. ಇದಾದಮೇಲೆ ಇಲ್ಲೇನೋ ಟೈಗರ್ ಕೇವ್ ಅಂತ, ಇಲ್ಲಿ ಜಾಸ್ತಿ ಪ್ಲೇಸಸ್ ಏನೂ ಇಲ್ಲ ಅಂಥದ್ದು. ಬರೀ ಅದಕ್ಕೆ ನಾನು ನೆನ್ನೆ ರೂಟ್ ತೋರಿಸ್ನಲ್ಲ, ಆ ರೂಟಲ್ಲಿ ಬನ್ನಿ, ಅಲ್ಲಿ ನಿಮಗೆ ರೂಟ್ನ ಎಂಜಾಯ್ ಮಾಡ್ಕೊಂಬರ್ಬೋದು. ಇಲ್ಲಿ ಆ ಥರ ಟೂರಿಸ್ಟ್ ಪ್ಲೇಸಿಗೆಲ್ಲ ಹೋಗಿ ಬಿಚ್ಚವ್ರು. ನಾವು ನೆಕ್ಸ್ಟ್ ಬಂದಿರೋದು ಲಕ್ಷ್ಮಿ ಟೀ ಎಸ್ಟೇಟ್ ಅಂತ. ನನ್ನ ಪ್ರೊನೌನ್ಸಿಯೇಷನ್ ತಪ್ಪಿದರೆ ಇಗ್ನೋರ್ ಮಾಡಿಬಿಡಿ. ಸೊ ಇದು ತುಂಬಾ ಪ್ರಿಟಿಯಾಗಿತ್ತು. ಲೈಕ್ ರೋಡ್ ಪಕ್ಕ ಸುತ್ತ ಟೀ ಎಸ್ಟೇಟ್ ಮತ್ತು ವ್ಯೂ ಎಲ್ಲ ಇದೆ. ಟೂರಿಸ್ಟ್ ತುಂಬಾ ಕಮ್ಮಿ ಇದ್ರು, ಮಸ್ಟ್ ವಿಸಿಟ್. ತುಂಬ ಪ್ರಿಟಿ ಟೀ ಎಸ್ಟೇಟ್ ಇದೆ. ಇದು ಬರ್ಬೋದು ನೀವು. ಅಷ್ಟೊಂದು ಟೂರಿಸ್ಟ್ ಇಲ್ಲ, ಸ್ವಲ್ಪ ಜನ ಇದ್ರು ಅಷ್ಟೇ. ನೋಡಿ
ಅಲ್ಲಿ ಸ್ವಲ್ಪ ಜನ ಇದ್ದಾರೆ. ಆದರೆ ಇಲ್ಲಿ ತುಂಬ ವೈಡಾಗಿದೆಯಾ, ಸೊ ಒಂದೊಂದು ಕಡೆ ನಿಂತ್ಕೊಂಡು ನೀವು ಫೋಟೋಸು ವೀಡಿಯೋಸ್ ಎಲ್ಲ ತೆಕ್ಕೋಬೋದು. ಚೆನ್ನಾಗಲ್ಲ ವ್ಯೂ ಇಲ್ಲಿ. ಸಂಸಾಕ ಏನು ಮಾಡ್ತಿದ್ರು ಆ್ಯಕ್ಚುಲಿ. ನೆನೆಸಿದ್ವಿ ಇಲ್ಲೆಲ್ಲ. ಓಯ್ ಡಾಗಿ ಸಡನ್ನಾಗಿ ಏನು ಇಲ್ಲೆಲ್ಲ ಈ ಥರನೇ ನಿಮಗೆ ರೆಸ್ಟೋರೆಂಟ್ ಸಿಗುತ್ತೆ. ದೊಡ್ಡ ದೊಡ್ಡ ರೆಸ್ಟೋರೆಂಟ್ ಸಿಗಲ್ಲ. ಟೇಸ್ಟ್ ಹೆಂಗಿದೆ ಅಂತ ಗೊತ್ತಿಲ್ಲ. ಇಲ್ಲಿ ಬಂದಿದ್ದೀವಿ, ಇನ್ನೊಂದಕ್ಕೆ ಹೋಗಿದ್ದೆ, ಅಲ್ಲೂ ಇಲ್ಲೇ ಥರ ಇತ್ತು, ಅದ್ರ ಕ್ರೌಡ್ ಜಾಸ್ತಿ ಇತ್ತು. ನಂಗೆ ಇನ್ನೊಂದು ಕ್ವಶನ್ ಇದೆ, ಆ ಸ್ಕೂಟಿ ಅಲ್ಲೇನು ಮಾಡ್ತಿದ್ದೆ? ನಾನು ಸಡನ್ನಾಗಿ ನೋಡಿದೆ, ಎಷ್ಟು ಫನ್ನಿ ಅನಿಸ್ತು. ಎಷ್ಟು ಫನ್ನಿ ಆಗಿದೆ ಸ್ಕೂಟಿ. ಬೂತ್ ಚಿಪ್ಸ್ ಕ್ರಿಯೇಟೆಡ್ ನಾಗಿನ್ ಹಾಟ್ ಸಾಸ್ ಬೇಕಷ್ಟೇ. ನಂಗೆ ಕೊಡ್ಸಿ. ಡಾಗಿ ಬಾಲ್ ಇಟ್ಟಿದ್ದಾರೆ, ಅದು ಆಟ ಆಡ್ತಾನೆ. ನಂಗೆ ಬೂತ್ ಚಿಪ್ಸ್ ಕೊಡಿಸಿ. ಮನೆಯಲ್ಲಿ ಒಂದು ಎಷ್ಟೊತ್ತು ವೆಯ್ಟ್ ಮಾಡಿದ್ವಿ? ಒಂದು 30 ಮಿನಿಟ್ಸ್ ಮೇಲೆ ವೆಯ್ಟ್ ಮಾಡಿದ್ವಿ. ಅವಾಗ ನಮ್ಮ ಬಿರಿಯಾನಿ ಸಿಕ್ತು. ಇವಾಗ ಬೇಗ ತಿಂದ್ಬಿಟ್ಟು ಹೋಟೆಲಿಗೆ ಹೋಗ್ತೀವಿ. ಬಿರಿಯಾನಿ ಹೆಂಗಿದೆ ಅಂದರೆ, ಗೀ ರೈಸಿಗೆ ಚಿಕನ್ ಹಾಕ್ಕೊಡ್ತಂಗೆ. ಅಲ್ಲಿ ಕ್ಯಾಚ್ ಎದೇಳು, ಕಾರ್ ಸ್ಟಾರ್ಟ್ ಮಾಡ್ತೀವಿ, ಎದೇಳು ಬಾ ಬಾ ಬಾ. ಓಯ್ ಎದುರಿಸ್ತೇವೆ, ಬಾ. ವೆಲ್ಕಮ್. ಇದು ನಮ್ಮ ರೂಮ್ 2, ಡೇ 2 ಅಲ್ಲಿ. ನನಗೆ ಪರ್ಸ್ನಲಿ ಈ ರೂಮ್ ಜಾಸ್ತಿ ಇಷ್ಟ ಆಯಿತು. ಸೊ ಏನಿಲ್ಲ, ಬೇಸಿಕ್ ಆಗಿದೆ. ಇಲ್ಲಿ ಒಂದು ಬೆಡ್ ಇದೆ, ಆಮೇಲೆ ಇಲ್ಲಿ ಒಂದು ಸೀಟಿಂಗ್ ಏರಿಯಾ ಇದೆ, ಹೊರಗಡೆ ಕೂಡ ಒಂದು ಸೀಟಿಂಗ್ ಏರಿಯಾ ಇದೆ. ಇಲ್ಲಿ ಬಾಲ್ಕನಿಗೆ ಬರಲಿ ನೀವು. ಆಮೇಲೆ ಅಲ್ಲಿ ಕಾಡಬೊಮ್ಮೆ ಎಸ್ಟೇಟ್ ಇದೆ, ಆ ವ್ಯೂ ಎಲ್ಲ. ಆಮೇಲೆ ಇನ್ನೊಂದೇನೆಂದರೆ, ಈ ವ್ಯೂ ನೋಡಿ, ಇಲ್ಲಿ ಒಂದು ದೊಡ್ಡ ಬಾಲ್ಕನಿ ಇದೆ, ಅದು ಫ್ರಂಟಲ್ಲಿ ಕನೆಕ್ಟ್ ಆಗುತ್ತೆ. ಸೊ ಇದು ವ್ಯೂ ಅಲ್ಲಿ ಚೆನ್ನಾಗಿದೆಲ್ಲ. ಸೊ ನಂಗೆ ಪರ್ಸ್ನಲಿ ಈ ಪ್ರಾಪರ್ಟಿ ಜಾಸ್ತಿ ಇಷ್ಟ ಆಯಿತು. ಈ ಪ್ರಾಪರ್ಟಿ ಹೆಸರು ಫಾರೆಸ್ಟ್ ಕೇಪ್ ಮುನ್ನಾರ್ ಅಂತ. ಇದು ವೈಲ್ಡ್ ಎಲಿಫೆಂಟ್ ರೆಸಾರ್ಟ್ ಹತ್ರನೇ ಇರೋದು. ನಮಗೆ 1 ಡೇ 2 ಡೇಸ್ ಕಂಟಿನ್ಯೂಸ್ ಆಗಿ ಒಂದೇ ಪ್ರಾಪರ್ಟಿ ಸ್ಟೇ ಸಿಗಲಿಲ್ಲ, ಅದಕ್ಕೆ ನಾವು ಸಪ್ರೇಟ್ ಸ್ಟೇ ಮಾಡಿದ್ದೀವಿ. ಅದರಲ್ಲಿ 2 ಪ್ರಾಪರ್ಟಿ ಕೂಡ ತುಂಬಾ ಚೆನ್ನಾಗಿತ್ತು. ಸೊ ಇವಾಗ ಮತ್ತೆ ಡ್ರೆಸ್ ಚೇಂಜ್ ಮಾಡ್ಕೊಂಡಿದ್ದೀನಿ, ಯಾಕಂದರೆ ಇವಾಗ ನಾವು ಫಾಲ್ಸಿಗೆ ಹೋಗ್ತಾ ಇದ್ದೀವಿ. ಈ ವ್ಯೂ ನೋಡಿದಾಗೆಲ್ಲ ಬ್ಲಾಗ್ ಮಾಡಬೇಕು ಅನಿಸುತ್ತೆ. ಈ ಕಡೆ ಲೈಟಿಂಗ್ ಚೆನ್ನಾಗಿ ಬರ್ತಿಲ್ಲ, ಅದಕ್ಕೆ ಈ ಕಡೆಯಿಂದ ಮಾಡ್ತಿದ್ದೀನಿ. ಸೊ ಇಲ್ಲಿ ಫಾಲ್ಸ್ ಏನೋ ತುಂಬ ಚೆನ್ನಾಗಿರುತ್ತೆ. ಇಲ್ಲಿ ತನಕ ಫಾಲ್ಸ್ ಸೌಂಡ್ ಕೇಳಿಸ್ತೆ ಗೊತ್ತಾ, ರೂಮ್ ತನಕ ಆ್ಯಕ್ಚುಲಾಗಿ. ಸೊ ಫಾಲ್ಸಿಗೆ ಹೋಗ್ಬಿಟ್ಟು ತೋರಿಸ್ತೀನಿ. ಆ್ಯಕ್ಚುಲಿ ಆ ಫಾಲ್ಸ್ ಹೆಸರು ನಂಗೆ ಗೊತ್ತಿಲ್ಲ, ಸೊ ಅಲ್ಲಿ ಹೋದ್ಮೇಲೆ ತೋರಿಸ್ತೀನಿ. ಆಮೇಲೆ ಫಾಲ್ಸ್ 5 ಕ್ಲೋಸ್ ಆಗುತ್ತಂತೆ, ಇವಾಗ ಆಲ್ರೆಡಿ 4 ಆಗ್ತಿದೆ. ಸೊ ಬೇಗ ಹೋಗ್ಬೇಕು ನಾವು. ಸೊ ಇವಾಗ ಫಾಲ್ಸಿಗೆ ನಡ್ಕೊಂಡು ಹೋಗ್ತೀವಿ. ಅಲ್ಲಿ ಗಾಡಿ ಪಾರ್ಕಿಂಗ್ ಇದೆ ಅಲ್ಲಿ. ಆಮೇಲೆ 5 ಮಿನಿಟ್ಸ್ ವಾಕ್ ಇದೆ ಅಂತೆ. ಫುಲ್ ಟೇಸ್ಟ್ ಮಧ್ಯೆ ಇದೆ, ನೀವು ಎಂಜಾಯ್ ಮಾಡ್ತೀರಾ ಇಲ್ಲಿ ಬಂದರೆ. ಬ್ಲಾಗ್ ಯಾಕೆ ಮಾಡ್ತಿರೋದು ಹೇಳಿ, ಯಾರು ಬಿದ್ದರೆ ರೆಕಾರ್ಡ್ ಆಗುತ್ತಂತ. ಈಗ ನಾವು ನಮಗೆ ರೋಡ್ ಗೊತ್ತಾಗ್ತಾ ಇಲ್ಲ, ನಾವು ಎಲ್ಲರೂ ಬಿಟ್ಟು ಓಡ್ ಬಂದ್ಬಿಟ್ವಿ. ನಾವು ಫಾಲ್ಸಿಗೆ ಹೋಗೋಣ ಅಂತ ಬಂದ್ವಿ, ಬಟ್ ಫಾಲ್ಸಿನ ಸೌಂಡ್ ಚೂರು ಕೇಳಿಸ್ತಿಲ್ಲ. ನಮಗೆ ಗೊತ್ತಿಲ್ಲ ಇಲ್ಲಿ ಫಾಲ್ಸ್ ಇದೇನೋ ಇಲ್ವಾ ಅಂತ. ಅದು ಎಲ್ಲಾನು ಬಿಟ್ಟು ಬಂದ್ಬಿಟ್ವಿ ನಾವು. ಸೈಡ್ ಇಲ್ಲಿ ನೋಡಿ 2 ರೋಡ್ ಇದೆ, ಒಂದು ರೂಟ್ ಇದೆ, ರೈಟಿಗೆ ಒಂದು ರೂಟ್ ಇದೆ. ನಮಗೆ ಗೊತ್ತಾಗ್ತಿಲ್ಲ ಯಾವ ಕಡೆ ಹೋಗ್ಬೇಕಂತ. ಇಲ್ಲಿ ಜನನು ಅಷ್ಟು ಬನ್ನಿ ಹಿಂಗ ಹೋಗೋಣ, ನೋಡೋಣ ಏನಾಗುತ್ತೆ. ರೆಸ್ಪಾನ್ಸಿವ್ ಆಗಿಲ್ಲ. ಅಲ್ಲ ಏನು ಅಲ್ಲಿ ಜೋರ ಕೂಗ್ಸೋರ್ಯಾ,
ನೋಡಿ ನಮ್ಮ ಬ್ಲಾಗರ್ ಬರ್ತದೆ, ಬ್ಲಾಗರ್ ಅಲ್ಲಿ ನಡ್ಕೊ ಬರ್ತಾ ಇದ್ದಾರೆ ನೋಡಿ ಎಷ್ಟು. ಸಾಗರಿಕ ಕೂಗ್ತಿದ್ರಲ್ಲ, ಸೊ ಅದರಿಂದ ಹೆಲ್ಪ್ ಆಯ್ತು ನಮಗೆ. ಇಲ್ಲಿ ಯಾರೋ ಮಕ್ಕಳು ಒಂದು ಯಾವ ದಾರಿ ಅಂತ ತೋರಿಸ್ತಾರೆ. ಸೊ ಓಡೋಗ್ತಾರ ಮತ್ತೆ ಬೇರೆ. ನಾವು ಮುಂದೆ ನಡ್ಕೊ ಬಂದ್ವಿ, ಸಿಕ್ತಿಲ್ಲ ಫಾಲ್ಸ್. ತುಂಬ ಜನ ಇದ್ದಾರೆ. 50 ರೂಪೀಸ್ ಪರ್ ಪರ್ಸನ್ ಅಂತ ಟಿಕೆಟ್ ಇಲ್ಲಿ ನೋಡಿ. ಎಷ್ಟೊಂದು ಜನ ಇದ್ದಾರೆ. ಈ ಫಾಲ್ಸ್ ನಮ್ಮ ರೆಸಾರ್ಟಿಂದನೂ ಕಾಣಿಸ್ತಿತ್ತು ನೋಡಿ. ನೀರ್ ಹರಿತಾ ಇತ್ತು, ಬಟ್ ಈ ಇಯರ್ ಮಳೆ ಇಲ್ಲ, ಸೊ ಫುಲ್ ಡ್ರೈ ಆಗಿ ಹೋಗಿದೆ ನೋಡಿ. ಇದೆಲ್ಲ ನೀರ್ ಬೀಳೋ ಜಾಗ, ಬಟ್ ನೀರಿಲ್ಲ ಇಲ್ಲಿ ನೋಡಿ. ವ್ಲಾಗರ್ ಇವಾಗ ಸುಖಿ ಬ್ಲಾಗ್ಸ್ ಇಂದ ಸಾಗರಿಕಾ ಬ್ಲಾಗ್ಸ್ ಅಂತ ಚೇಂಜ್ ಮಾಡೋಣ ಹೆಸರು. ರಿಯಾಲಿಟಿ ಚೆಕ್. ಅಲ್ಲೋಡಿ ಒಳಗಡೆ ಕಾಣಿಸ್ತದೆ. ಮಮ್ಮಿ ಹೇಳ್ತಿದ್ರು ದೂರದಿಂದಾನೆ ಚೆನ್ನಾಗಿದೆ ನೋಡಕ್ಕೆ ಅಂತ. ಇಲ್ಲಿ ಬರೀ ಜರ ನಿನ್ನೆ ರೆಸಾರ್ಟಿಂದ ಫಾಲ್ಸ್ ತರಿಸಿದ್ನಲ್ಲ, ಇವತ್ತು ನಾನು ಫಾಲ್ಸಿಂದ ರೆಸಾರ್ಟ್ ತರಿಸ್ತೀನಿ ನೋಡಿ. ಅದೇ ಅಲ್ಲ, ಅದೇ ನೋಡಿ. ಇದೆ ವಾಟರ್ಫಾಲ್. ಅಲ್ಲಿ ಹತ್ರ ಹೋಗೋಕ್ಕಾಗಲ್ಲ, ಬಿಡೋದು ಇಲ್ಲ. ಈಗ ಎಲ್ಲರೂ ಸೆಕ್ಯೂರಿಟಿ ಅಂತ ಇರ್ತಾರೆ, ಅಲ್ಲಿ ಯಾರೋ ಬಂದಿದ್ದು ತಲೆಗೆ ಇಟ್ಕೊಂಡು. ಸೊ ಹುಷಾರಾಗಿ ಬನ್ನಿ, ಇಲ್ಲಿ ಪಾಚಿ ಎಲ್ಲ ಇರುತ್ತೆ, ಸೊ ಅದ್ರನ್ನೆಲ್ಲ ಹೋಗ್ಬೇಕು. ನೀವು ಫಾಲ್ಸಿಗೆ ಬಂದು ಹಿಂಗೆ ಅಂಸಕ ಏನು ಮಾಡ್ತಿದ್ದೀರಾ? ಅಂಸಕ ಏನು ಮಾಡ್ತಿದ್ದೀರಾ? ಸೋಪ್ ಆಗಬೇಕಾ? ಫಾಲ್ಸಿಗೆ ಬಂದು ಸ್ಲಿಪ್ ಅಂತ ಇಟ್ಕೊಳ್ಳಿ. ಇಲ್ಲಿ ಹಂಗಿಲ್ಲ ಅಂತ ಹಿಂಗೆ ಇಲ್ಲ, ಅಲ್ಲಿ ಹರಿಸಿ ಅಲ್ಲಿ ಹೋಗುತ್ತೆ. ಸೊ ಈ ಫಾಲ್ಸ್ ಹೆಸರು ನಂಗೆ ನಿಜ ಗೊತ್ತಿಲ್ಲ, ಅಲ್ಲಿ ತುಂಬ ಫಾಲ್ಸ್ ಇತ್ತು, ಸೊ ನಂಗೆ ಕನ್ಫ್ಯೂಸ್ ಆಗೋಗಿದೆ. ಆದರೆ ಅಲ್ಲಿ ಫಾರೆಸ್ಟ್ ಕೇಪಲ್ಲಿ ಸ್ಟೇ ಮಾಡಿದ್ವಲ್ಲ, ಅವ್ರು ನಮಗೆ ರೆಫರ್ ಮಾಡಿದ್ದು. ಸೊ ನೀವು ಅವ್ರಿಗೆ ಹೋಗಿ ಕೇಳಿ, ಅವ್ರು ಹೇಳ್ತಾರೆ. ಇವಾಗ ನೋಡಿ 5 o'clock ಆಯಿತು. 5 o'clock ಈ ಫಾಲ್ಸ್ ನೋಡಿದ್ರೆ ಇವಾಗ ಟೈಮ್ ಬಂದು 5:15 ಆಗಿದೆ. ಇಲ್ಲಿ ಫಾಲ್ಸ್ ತೋರಿಸೋಲ್ಲ, ಫಾಲ್ಸ್ 5:15 ಕ್ಲೋಸ್ ಆಗುತ್ತೆ. ಸೊ ನಾವು ಜಸ್ಟ್ ನೋಡ್ಕೊಂಡು ಹೊಡ್ತಾ ಇದೀವಿ ಅಷ್ಟೇ. ನಾಳೆ ಅಲ್ಲ, ಇನ್ನು ಸ್ವಲ್ಪದಲ್ಲಿ ಮತ್ತೆ ಸಿಗ್ತೀವಿ. ನಡ್ಕೊಂಡು ರೆಸಾರ್ಟ್ ಅಲ್ಲ, ನಡ್ಕೊಂಡು ಹೋಗೋನೆ ಮತ್ತೆ ಮಾಡ್ತೀವಿ. ನೋಡ್ಕೊಂಡು ಶೌರ್ಯ ಬೀಳ್ತಾನೆ ಒಂದ್ಸಲ, ನಾನಲ್ಲ ಇವ್ರು ಬೀಳ್ತಾನೆ ಅಂತ ರೆಕಾರ್ಡ್ ಮಾಡ್ತೀನಿ ನೋಡ್ಕೊಳ್ಳಿ. ನಾವಿಬ್ರು ಸೇರಿ ಯೂಟ್ಯೂಬ್ ಚಾನಲ್ ಓಪನ್ ಮಾಡಿರೋದು. ಪ್ಲೀಸ್ ಆದಷ್ಟು ಸಬ್ಸ್ಕ್ರೈಬ್ ಮಾಡಿ. ಇಲ್ಲ ಇದು ಅಕ್ಕನ ಚಾನಲ್ಗೆ ಹೋಗುತ್ತೆ. ಹೌದು. ಇಲ್ಲಿ ಸಾರಿಕಾ ಅಕ್ಕ ನಂಗೆ ಫ್ಲವರ್ ಕೊಟ್ಟರು. ಆ ಫ್ಲವರ್ನ ನಾನು ಫ್ಲವರ್ನ ಇಲ್ಲಿ ಇಟ್ಕೊಂಡು ಬೀರ್ಸ್ಬಿಟ್ಟೆ. ನಾನು ಫ್ಲವರ್ ನಾನು ಈ ಫ್ಲವರ್ನ ಇಲ್ಲಿ ಇಟ್ಕೊತಾ ಇದ್ದೀನಿ. ಅದು ಬಿದ್ದೋಯ್ತು. ಬ್ಯಾಡ್ ಬಾಯ್ ಶೌರ್ಯ ಅದು ಬಿತ್ತು. ತಗೊಳ್ಳಿ, ಇರಿ ಅದು ಬಿದ್ದೋಯ್ತು. ಎಂತ ಹುಳ ಇದು? ಕಾಮೆಂಟ್ ಸೆಕ್ಷನ್. ನಿಮಗೆ ಹೆಸರಿಂದ ಹುಳ ಈ ಹುಳದ ಹೆಸರು ಏನಂತ ಕಾಮೆಂಟ್ ಮಾಡಿ. ಮಾಡಿ. ನಡೆಯೋದಾರಿ ಜೀಪ್ ಬರ್ತದೆ ನೋಡಿ. ನಡೆಯೋರು ಏನು ಮಾಡ್ಬೇಕು? ಇಲ್ಲೆಲ್ಲ ಜೀಪ್ ಬಂದರೆ ಇಲ್ಲ, ನಡೆಯೋದಾರಿ ಇದು. ನಡೆಯೋದಾರಿ ಜೀಪ್ ಬಂದರೆ ನಾವೇನು ಮಾಡೋದು ಹೇಳಿ? ನೋಡಿ ಹೋಯ್ತು. ಇಷ್ಟು ಕೆಟ್ಟವ್ರು ನೋಡಿ, ಬ್ಯಾಡ್ ಮ್ಯಾನರ್ಸ್ ನೋಡಿ. ಇನ್ನು ಮುಂದೆ ಚಾನಲ್ ನಾನೇ ವ್ಲಾಗ್ ಸ್ಟಾರ್ಟ್ ಮಾಡ್ತೀನಿ. ಅಕ್ಕಂಗಿಂತ ಚೆನ್ನಾಗಿ ನಾನೇ ವ್ಲಾಗ್ ಮಾಡ್ತೀನಿ ನೋಡಿ. ನಾನು ನೋಡಿ ವೋಟ್ ಮಾಡಿ ನನಗೆ. ನಾನೇ ಎಡಿಟ್ ಮಾಡ್ತೀನಿ ನೋಡ್ಕೊಳ್ಳಿ. ಸಗದ ಮಾಡ್ತೀನಿ ನೋಡ್ಕೊಳ್ಳಿ. ಹಲೋ ಶಾಲೆ ಎಡಿಟರ್.
ಶಾಲೆ ಎಡಿಟರ್. ಹಾಂ ಪೋಲ್ ಹಾಕ್ತೀನಿ ಒಂದಿಲ್ಲಿ ಅಕ್ಕ ಸುಖಿ ವ್ಲಾಗ್ ಮಾಡೋಕೆ ಶೌರ್ಯ ವೋಟ್ ಫಾರ್ ಶೌರ್ಯ ವೋಟ್ ಮಾಡಿ ನೋಡಿ ಎಷ್ಟು ಚೆನ್ನಾಗಿ ವ್ಲಾಗ್ ಮಾಡ್ತಿದ್ದೆ ನೋಡಿ. ಎಷ್ಟು ಚೆನ್ನಾಗಿ ಬ್ಲಾಗ್ ಮಾಡ್ತಿದ್ದಾನೆ ಅಂದ್ರೆ ಶೌರ್ಯನ್ ಮುಖನೇ ಎಷ್ಟು ಚೆನ್ನಾಗಿ ಕಾಣಿಸ್ತದೆ ನೋಡಿ, HD ಕ್ವಾಲಿಟಿಲಿ ಕಾಣಿಸ್ತದೆ. ಶು ಶು ಮಾಡ್ತೀನಿ. Vote for Suki. ಓಕೆ ಗೈಸ್, ಸೊ ವೋಟ್ ಫಾರ್ ಸುಖಿ. ನೋಡಿ ವೋಟ್ ಫಾರ್ ಶೌರ್ಯ ಎಷ್ಟು ನನ್ನ ನೋಡಿ. ನನಗೆ ಕ್ಲಿಪ್ಪೇ ಹಾಕಲ್ಲ, ಏನು ಮಾಡ್ತೀನಿ ನಾನು ಎಡಿಟ್ ಮಾಡ್ತೀವಿ. ನೀನು ಥ್ಯಾಂಕ್ ಯು ಮಾಡ್ಬಿಡು ಪ್ಲೀಸ್, ನನ್ನ ಕೆಲಸ ಈಸಿ ಆಗುತ್ತೆ. ವೋಟ್ ಫಾರ್ ಸುಖಿ. ಇದು ಶೇ ಬರ್ತೀನಿ ನಾನು ಬಿದ್ರೆ ಮುಂದೆ ಎಲ್ಲ ಮುಂದೆ ಕರ್ಕೋತೀನಿ, ನಾನೇ ಓಡಿಸ್ತೀನಿ ಗಾಡಿ. ಮುಂದೆ ಬರೀ ಡ್ರೈವರು ಹತ್ಕೋ ಬೇಗ. ವಿಡಿಯೋ ಮಾಡಿದ್ದೆ ನಾನು ಬಿದ್ದೋಗ್ದೆ ಗಾಡಿಯಿಂದ. ಈ TS ಸೆಟ್ಟು ಪಪ್ಪಂಗೆ ಜಿಲೇಬಿ ಥರ Looks like jalebi. ಜಿಲೇಬಿ ಥರ. ಮನಿ ಅಜಯ್ ಆಮೇಲೆ ಅಕ್ಕ ಹೌದಾ ಎಲ್ಲಿ ಜಲೇಬಿ ತಿನ್ನೋಣ ಅಂತ ಹೇಳ್ತಾರೆ. ಮನೆ ಹೋಗಿ ಬಾ ಅಕ್ಕ ಹೋಗಿ ತಿನ್ನೋಣ ಜಲೇಬಿನ. ಹಾಂ ಇಲ್ಲ ಇದು ಗ್ರೀನ್ ಜಲೇಬಿ, ಇದು ಎಕ್ಸ್ಕ್ಲೂಸಿವ್ ಎಡಿಷನ್. ಫಾಲ್ಸ್ ಮುಗಿಸ್ಕೊಂಡು ರೂಮಿಗೆ ಬಂದ್ವಿ. ಫಾಲ್ಸ್ ತುಂಬಾ ಫನ್ ಆಗಿತ್ತು, ನೀವು ನೋಡಿರ್ಬೋದು ವ್ಲಾಗಲ್ಲಿ. ಅದಾದಮೇಲೆ ಬಂದು ರೂಮಿಗೆ ಟೀ ತರಿಸ್ಕೊಂಡಿದ್ವಿ. ಇಲ್ಲಿ ಟೀ ಎಸ್ಟೇಟ್ ಎಲ್ಲ ಮಧ್ಯೆ ಬಂದಮೇಲೆ ಕಾಫಿ ಕುಡಿದ್ರೆ ಅನ್ನೋದಕ್ಕೆ ಟೀ ಕುಡಿಬೇಕಂತ ಟೀ ತರಿಸ್ಕೊಂಡಿದ್ವಿ. ಆಮೇಲೆ ಡಿನ್ನರ್ಗಿಂತ ಮುಂಚೆ ಟೈಮ್ ಇತ್ತು ಅಂತ ಕಾರ್ಡ್ಸ್ ಆಡ್ತೀವಿ. ನಾವೆಲ್ಲರೂ ಕಾರ್ಡ್ಸ್ ಆಡ್ತಿದ್ವಿ. ಕಾರ್ಡ್ಸ್ ಆಡಾದ್ಮೇಲೆ ಡಿನ್ನರಿಗೆ ಹೋಗ್ತೀವಿ. ಅಲ್ಲಿ ತನಕ ಒಂದು ಸ್ವಲ್ಪ ಟೈಮ್ ಇತ್ತಲ್ಲ, ಅದಕ್ಕೆ ಆಟ ಆಡ್ತಿದ್ವಿ. 2 hours later. ನಾವು ಕಾರ್ಡ್ಸ್ ಆಟ ಸ್ಟಾರ್ಟ್ ಮಾಡಿದ್ವಲ್ಲ, 2 hours ಇಂದ ಆಡ್ತಿದ್ವಿ. ಇವಾಗ ಎಷ್ಟು ಪಾಪ ಟೈಮು? ಈಗ ಆಯ್ತು 9:05. 9:05. ನಾವು 7ಗೆ ಸ್ಟಾರ್ಟ್ ಮಾಡಿ 2 hours ನಾನು ಯಾವಾದ್ರು ಮುಗಿಯುತ್ತೆ ಅನ್ಕೊಂಡೆ. 5 ನನಗೆ ತುಟಿ. 4 ಜನ ಇದ್ವಿ, 3 ಜನ ಒಟ್ಟಿಗೆ ಹಿಡ್ದು ನಾನು ಒಬ್ಳೆ ಗೆದ್ದೆ. ನಾನು ಡೀಲ್ ಶೋ ಮಾಡಿದ್ದೆ. ಒಂದ್ ಕಾರ್ಡ್ ಎತ್ಕೊಂಡು ಶೋ ಮಾಡಿದೆ, ಅದು ಯೂಸ್ ಆಯ್ತಾದ್ರೆ. ಡೀಲ್ ಶೋ ಎಷ್ಟೋ ಕಾಲಗಳಾದ್ಮೇಲೆ ನಾನು ಗೆಲ್ತಿದ್ದೆ ನಮಗೆ ಕಾರ್ಡ್ಸ್ ಆಟದಲ್ಲಿ. ಗೆದ್ದೇ ಇಲ್ಲ ಸುಮಾರು ದಿವಸದಿಂದ. ನಾವು ಇವಾಗ ಡಿನ್ನರಿಗೆ ಹೋಗ್ತಾ ಇದ್ವಿ. ಇಲ್ಲಿ ಟೇಸ್ಟ್ ಹೆಂಗಿದೆ ನೋಡೋಣ. ರೆಸಾರ್ಟ್ ಚೆನ್ನಾಗಿದೆ ಅಂತ. ಆ್ಯಕ್ಚುಲಿ ಇದು ಇಬ್ಬರು ಸೇಮ್ ಓನರ್ ಟೈಪ್, ಸೊ ಪಕ್ಕನೇ ಇದೆ. ಜಸ್ಟ್ 500 meters ಅವೇ ಆ ರೆಸಾರ್ಟ್ ಮತ್ತು ಈ ರೆಸಾರ್ಟ್. ನಾನು ಕ್ಯಾಪ್ ಹಾಕ್ಕೊಂಡಿದ್ದೀನಿ, ಚೆನ್ನಾಗಿ ಬರ್ತಿಲ್ಲಲ್ಲ. ಓಕೆ, ಸೊ ಫೂಡು ಅಷ್ಟು ಚೆನ್ನಾಗಿರಲಿಲ್ಲ. ನಂಗೆ ಆ ರೆಸಾರ್ಟಿಗೆ ತುಂಬ ಇಷ್ಟ ಆಗಿತ್ತು. ಈ ರೆಸಾರ್ಟಿಗೆ ಅಷ್ಟು ಇಷ್ಟ ಆಗಲಿಲ್ಲ, ಇಷ್ಟನೇ ಆಗಲಿಲ್ಲ ಆ್ಯಕ್ಚುಲಿ. ಆ ರೆಸಾರ್ಟಲ್ಲಿ ಚೆನ್ನಾಗಿರ್ತಲ್ಲ, ಈ ರೆಸಾರ್ಟ್ ಚೆನ್ನಾಗಿರುತ್ತೆ ಅಂತ ನಾವು ತುಂಬ ಆರ್ಡರ್ ಮಾಡಿಬಿಟ್ಟಿದ್ವಿ. ಆದರೆ ಅಷ್ಟು ನನಗೆ ಇಷ್ಟ ಆಗಲಿಲ್ಲ. ಅದಕ್ಕೆ ಓವರಾಲ್ ಸೀನ್ರಿ ಎಲ್ಲ ಕೂಡ ಇದು ಕೂಡ ತುಂಬ ಪ್ರೀಟಿ ಇದೆ, ಆದರೆ ಜಾಸ್ತಿ ಸೀನ್ರಿ ಇತ್ತು. ಈ ಕಡೆ ಒಂಥರ, ಆ ಕಡೆ ಒಂಥರ. ಆಮೇಲೆ ಪೂಲ್ ಕೂಡ ದೊಡ್ಡದಾಗಿತ್ತು. ಇಲ್ಲಿ ಕ್ಯಾಂಪ್ ಫೈರ್ ಹಾಕಿದ್ರು, ಆದರೆ ನಾವು ಕಾರ್ಡ್ಸ್ ಆಡೋಷ್ಟರಲ್ಲಿ ಇದು ಹಾರೇ ಹೋಗೋಯ್ತು. ಅಂದರೂ ಇವಾಗ ಬಿಸಿ ಇದೆ ಇಲ್ಲಿ, ಅದಕ್ಕೆ ಕಾಯಿಸ್ಕೊತಾ ಇದ್ದಾರೆ. ನಂಗೆ ಆಗ್ತಿಲ್ಲ, ನಂಗೆ ಚಳಿ ಆಗ್ತದೆ. ನಾನು ರೂಮಿಗೆ ಹೋಗ್ತೀನಿ. ಓಕೆ ಗಾಯ್ಸ್, ಸೊ ಡೇ 2 ಆಫ್ ಮುನ್ನಾರ್ ಬ್ಲಾಗ್ ಕೂಡ ಮುಗೀತು. ನೀವು ಇಲ್ಲಿ ತನಕ ಬಂದಿದ್ದೀರಾ ಅಂದರೆ ಆಲ್ರೆಡಿ ಸಬ್ಸ್ಕ್ರೈಬ್ ಮಾಡಿದ್ದೀರಾ ಅಂದ್ಕೊಂಡಿದ್ದೀನಿ. ಮಾಡಿಲ್ಲ ಅಂದರೆ ಬೇಗ ಹೋಗಿ ಮಾಡಿಬಿಡಿ. ಆಮೇಲಿಂದ ಈ ವ್ಲಾಗ್ ತುಂಬ ಫನ್ ಆಗಿತ್ತು, ತುಂಬ ಎಂಜಾಯ್ ಮಾಡಿದೆ ನಾನು ಮುನ್ನಾರಲ್ಲಿ. ಮುನ್ನಾರ್ ಒನ್ ಆಫ್ ಮೈ ಫೇವ್ರೆಟ್ ಪ್ಲೇಸಸ್ ಆಗಿಬಿಟ್ಟಿದೆ. ನಾನು ಖಂಡಿತ ಮತ್ತೆ ವಿಸಿಟ್ ಮಾಡ್ತೀನಿ. ಸೊ ನಾನು ಪ್ಲೇಸಸ್ ಹಾಕಿದ್ದೀನಲ್ಲ, ಆ ಪ್ಲೇಸಸ್ಗೆ ನೀವು ವಿಸಿಟ್ ಮಾಡಿ ತುಂಬ ಚೆನ್ನಾಗಿದೆ. ನೆಕ್ಸ್ಟ್ ವ್ಲಾಗಲ್ಲಿ ನಾನು ಮುನ್ನಾರ್ ಟು ಬ್ಯಾಂಗ್ಳೂರ್ ವಾಪಸ್ ಟ್ರಾವೆಲ್ ಮಾಡ್ತೀವಿ, ಆದರೆ ಬಂದಿರೋ ರೂಟಲ್ಲ, ಇನ್ನೊಂದು ರೂಟಲ್ಲಿ. ಸೊ ಆ ರೂಟ್ ಎಕ್ಸ್ಪೀರಿಯನ್ಸ್ ಹೆಂಗಿದೆ ಅಂತ ಎಲ್ಲ ನೋಡೋಕ್ಕೆ ನೀವು ನೆಕ್ಸ್ಟ್ ವ್ಲಾಗಿಗೆ ಹೋಗಿ. ಸೊ ಈ ವ್ಲಾಗ್ ಇಷ್ಟೇ. ನಿಮಗೆ ಇಷ್ಟ ಆಗಿದೆ ಪ್ಲೀಸ್ ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಬಾಯ್ ಬಾಯ್.